ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇದೊಂದು ಮುಂಚಿನಿಂದ ಒಂದು ಆಸೆ ಇತ್ತು, ಬೆಂಗಳೂರಲ್ಲಿ ಬಂದು ಶೋರೂಮ್ ಮಾಡಬೇಕಂತ. ನಾವು ಯಾವಾಗಲೂ ನಾವು ಅಪ್ ಕಂಟ್ರಿ ಮಾರ್ಕೆಟಲ್ಲೇ ಇದ್ವಿ. ಈಗ ಒಂದು ಮೆಟ್ರೋ ಸಿಟಿಗೆ ಬಂದಿದ್ದೀವಿ. ಈಗ ಭಾರಿ ಸಂತೋಷ ಆಗ್ತಾಯಿದೆ. ನಮ್ಮದು ಇವತ್ತು ಸ್ಟೋರ್ ಓಪನಿಂಗ್ ಲಾಂಚ್ ಆಯಿತು. ಎಲ್ಲರೂ ಬಂದು ಸಹಕಾರ ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ. ಸೊ ನಮ್ಮ ಹತ್ರ ಈಗ ಈ ಒಂದು ಚಿನ್ನದ ಬೆಲೆ ಕೂಡ ಜಾಸ್ತಿ ಆಗಿದೆ. ಎರಡನೇದು, ಈಗ ಇವತ್ತಿನ ಯಂಗ್ಸ್ಟರ್ಸಿಗೆ ಮುಂಚಿನ ಹಾಗೆ ಹೆವಿ ಜ್ಯುವೆಲ್ರಿ ಯೂಸ್ ಮಾಡೋದಿಲ್ಲ, ಉಪಯೋಗಿಸೋದಿಲ್ಲ. ಹಾಗೆ ಪ್ರತಿಯೊಂದರಲ್ಲೂ ಡೈಮಂಡಲ್ಲಾಗಲಿ, ಗೋಲ್ಡಲ್ಲಾಗಲಿ, ಸಿಲ್ವರ್ನಲ್ಲಾಗಲಿ ಮತ್ತು ಲೈಟ್ ವೇಟ್ ಕಲೆಕ್ಷನ್ಗಳಿದೆ. ನಿಯೋ ಲೈಟ್ ಮತ್ತು ಪ್ರಿಟಿ ಎಂಬುದು ನಮ್ಮದು ಕಲೆಕ್ಷನ್ ಲಾಂಚ್ ಆಗಿದೆ. ಇದು ಅಫೋರ್ಡಬಲ್ 15,000 ಅಪ್ವರ್ಡ್ಸ್ ನಮ್ಮ ಹತ್ರ ಸಿಗ್ತದೆ. ಇವತ್ತು ನಡೆದು ಪ್ರತಿ ಚಿನ್ನದ ಖರೀದಿ ಮೇಲೆ ಒಂದು ನಾಣ್ಯ ಫ್ರೀ ಇದೆ. ಹಾಗೂ ಡೈಮಂಡ್ ಜ್ಯುವೆಲ್ರಿ ಮೇಲೆ 12,000 ಕ್ಯಾರೆಟಿಗೆ ಆಫ್ ಇದೆ. ನನ್ನೊಂದು ಅಭಿಪ್ರಾಯ, ಬೆಂಗಳೂರಿನ ಕಸ್ಟಮರ್ಸು ನಮ್ಮ ಅಂಗಡಿಗೆ ಬಂದು ಭೇಟಿ ಮಾಡಿದರೆ ಬೇರೆ ಎಲ್ಲ ನಾವು ವಿಚಾರಿಸ್ಬೋದು ಅವ್ರಿಗೆ. ಸೊ ಒರಿಜಿನಲ್ ಆಭರಣ ಅಂತ ಹೇಳಿದರೆ ನಾವು ಉಡುಪಿಯಿಂದ ಇಲ್ಲಿ ಬಂದಿರೋದು ನಂಬರ್ 1. ಸೊ ನಮ್ಮದು ಮುಂಚಿನಿಂದ ಒಂದು ಟ್ಯಾಗ್ ಲೈನ್ ಅದು ಒರಿಜಿನಲ್ ಆಭರಣ ಫ್ರಮ್ ಉಡುಪಿ ಅಂತ ಇದೆ. ಸೊ ವಿ ಆರ್ ಟ್ರೈಂಗ್ ಟು ಫೋಕಸ್ ಮೋರ್ ಆನ್ ದ್ಯಾಟ್. ಸೊ ಅಫ್ಕೋರ್ಸ್ ಈಗ ಜ್ಯುವೆಲ್ರಿಯಲ್ಲಿ ನಮ್ಮ ಜ್ಯುವೆಲ್ರಿ ಬಗ್ಗೆ ನಾನು ಏನು ಹೇಳಬೇಕಂತ ಹೇಳಿದೆ ಅಂದರೆ, ನಮ್ಮದು ಎಲ್ಲ ಪ್ರೊಡಕ್ಷನ್ ಇನ್ಹೌಸ್ ಆಗೋದು, ನಮ್ಮದೇ ಜ್ಯುವೆಲ್ರಿ ಫ್ಯಾಕ್ಟ್ರಿಲಿ ಆಗುವಂಥದ್ದು, ನಮ್ಮದೇ ಡಿಸೈನ್ ಟೀಮನ್ನು ತಯಾರಿಸುವಂಥದ್ದು. ಹಾಗೆ ನಮಗೆ ಜನರಿಗೆ ಆ್ಯಕ್ಯುರೇಸಿ ಐದರ್ ಇನ್ ಪ್ಯೂರಿಟಿ ಆಗಲಿ ಆರ್ ಇನ್ ವೆಯ್ಟಲ್ಲಾಗಲಿ ವಿ ಕ್ಯಾನ್ ಗಿವ್ ಅವ್ರಿಗೆ ನಾವು ಕಸ್ಟಮರ್ಗಳಿಗೆ ಆ್ಯಕ್ಯುರೇಸಿ ಕೊಡಲಿಕ್ಕೆ ಸಾಧ್ಯ ಇದೆ. ಸೊ ಇದು ಐ ಥಿಂಕ್ ವಿ ಆರ್ ಡಿಫ್ರೆಂಟ್ ಫ್ರಮ್ ಅದರ್ ಜ್ಯುವೆಲರ್ಸ್ ಅಂತ ಹೇಳ್ಬೋದು. ಬೆಂಗಳೂರಿನವರು ನಿಮ್ಮದೆಲ್ಲ ಸಹಕಾರದಲ್ಲಿ ನಾವು ಖಂಡಿತ ಇವತ್ತಿನ ಶೋರೂಮ್ ಇಲ್ಲಿ ಸಕ್ಸಸ್ ಆದರೆ ಇನ್ನೂ ಒಂದು 2-3 ಶೋರೂಮ್ ಮಾಡಬೇಕಂದ್ರೆ ಮನಸ್ಸಲ್ಲಿ ಆಸೆ ಇದೆ. ಗ್ರಾಹಕರಿಗೆ ನಾವು ಏನು ಹೇಳೋದು ಅಂತ ಹೇಳಿದರೆ, ನಮ್ಮಲ್ಲಿ ಒಮ್ಮೆ ಬಂದು ಭೇಟಿಯಾಗಿ ನಮ್ಮದು ಕಲೆಕ್ಷನನ್ನು ನೋಡಿ, ನಮ್ಮ ಟ್ರಾನ್ಸ್ಪರೆನ್ಸಿಯನ್ನು ನೋಡಿ ನಮಗೆ ಸಹಕಾರ ಕೊಡಿ ಅಂತ ನಾನು ಕೇಳ್ಕೊಳ್ತೇನೆ. ನಮ್ಮಲ್ಲಿ ಗೋಲ್ಡು ಇದೆ, ಸಿಲ್ವರು ಇದೆ, ಡೈಮಂಡ್ಸ್ ಇದೆ. ಬೇರೆ ಬೇರೆ ಫ್ಲೋರಲ್ಲಿ 3 ಫ್ಲೋರಲ್ಲಿ ಈ ಎಲ್ಲ ಜ್ಯುವೆಲ್ರಿ ಕೂಡ ಇದೆ. ಅದರಲ್ಲಿ ಬ್ರೈಡಲ್ ಕಲೆಕ್ಷನ್ ಕೂಡ ಸಿಗ್ತವೆ. ಹಾಗೆ ನಾರ್ಮಲ್ ಡೈಲಿ ಯೂಸೇಜ್ ಕೂಡ ಕೂಡ ಸಿಗ್ತದೆ. ಸಿಲ್ವರಲ್ಲಿ ಸಿಲ್ವರ್ ಜ್ಯುವೆಲ್ರಿ ಕೂಡ ಇದೆ, ಸಿಲ್ವರ್ ಆರ್ಟಿಕಲ್ಸ್ ಕೂಡ ಇದೆ. ಆದರೆ ಇಷ್ಟು ಸಮಯ ನಾವು ಬೇರೆ ಎಲ್ಲ ಲೊಕೇಶನ್ನಲ್ಲಿ ಅದನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ಅದೆಲ್ಲ ಒಂದು ರೂಪಕ್ಕೆ ಬಂದಿದೆ. ಈಗ ನಾವು ಇನ್ನೂ ಎಕ್ಸ್ಪ್ಯಾಂಡ್ ಮಾಡೋ ದೃಷ್ಟಿಯಲ್ಲಿ ಈಗ ಇನ್ನೂ ನಾವು ದೊಡ್ಡ ಶಹರಕ್ಕೆ ಹೋಗಬೇಕಂತೇಳಿ ಬೆಂಗಳೂರಿಗೆ ಬಂದಿದ್ದೀವಿ.